ಸರ್ ಹೇಳಿ ಸರ್, ಇವತ್ತು ಇದು ನಾಳೆ ಫಿಬಾ ಮಿಡ್ ಟರ್ಮ್ ಕಾಂಗ್ರೆಸ್ ಅಂತೇಳಿ ಇದು 2 ವರ್ಷಕ್ಕೊಂದ್ಸರಿ ಜನರಲ್ ಅಸೆಂಬ್ಲಿ ನಡೀತದೆ. ಈ ಸಾರಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅದು ಬೆಂಗಳೂರಿನಲ್ಲಿ ಮಾಡಬೇಕು ಅಂತೇಳಿ ನಮಗೆ ಈ ಆತಿಥ್ಯನ ವಹಿಸಿದ್ರು. ಅದರ ಪ್ರಕಾರ ಇವತ್ತು ಎಲ್ಲ 42 ದೇಶದಿಂದ ಪ್ರೆಸಿಡೆಂಟ್, ಸೆಕ್ರೆಟರೀಸು, ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಸಿಟಿಗೆ. ಅವ್ರಿಗೆ ಎಲ್ರಿಗೂ ಒಂದು ಯೂಶಲಿ ಎಲ್ಲ ದೇಶದಲ್ಲೂ ಹಿಂದಿನ ದಿವಸ ಒಂದು ಔತಣಕೂಟ ಇರ್ತದೆ, ಮತ್ತೊಂದು ಪ್ರೋಗ್ರಾಮ್ ಇರ್ತದೆ. ಅದರ ಪ್ರಕಾರ ಇವತ್ತು ನಮ್ಮ ವೆಲ್ ವಿಷರ್ಸು, ಫ್ರೆಂಡ್ಸ್ ಎಲ್ಲ ಸೇರಿ ನನ್ನ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ನನ್ನ ಕ್ರೀಡಾ ಹಿನ್ನೆಲೆಯನ್ನು ಒಳಗೊಂಡಿರುವಂಥ ಪುಸ್ತಕನ. ಇದರಿಂದ ಯುವಕರಿಗೆ ಮತ್ತು ಮುಂದೆ ಬರುವಂಥ ಎಲ್ಲ ಕ್ರೀಡಾಪಟುಗಳಿಗೂ ಇದು ಒಂದು ನಾಂದಿ ಆಗಬೇಕು ಅನ್ನೋದೊಂದು, ಮತ್ತು ಎಲ್ಲರೂ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಹೆಸರು ತರಬೇಕು ಅನ್ನೋದೊಂದು, ಮತ್ತು ನಾನು ಏಷ್ಯಾ ಪ್ರೆಸಿಡೆಂಟಾಗಿ ಈ ಕ್ರೀಡೆನ ಇನ್ನೂ ಹೆಚ್ಚಿನ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ನನ್ನ ಉದ್ದೇಶ. ಇದಕ್ಕೆಲ್ಲ ಸರ್ಕಾರ ಮತ್ತು ಮಾಧ್ಯಮದವರು ಸಹಕಾರನೂ ಇರಬೇಕು ಅಂತೇಳಿ ನನ್ನೆರಡು ಮಾತನ್ನು. ಸರ್, ಎಲ್ಲೋ ಒಂದ್ ಕಡೆ ಆಡಿಯನ್ಸ್ಗೆ ಆಲ್ಮೋಸ್ಟ್ ಬೇರೆ ಕ್ರಿಕೆಟ್, ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಇರುವಂತ ಒಂದು ಕ್ರೇಜ್ ಬಾಸ್ಕೆಟ್ ಬಾಲ್ ಅಲ್ಲಿ ಅಷ್ಟು ಇಲ್ಲ ಅನ್ನೋದು ನಿಮ್ಮಿಂದನೇ. ನೀವೇ ಕ್ರಿಕೆಟ್ಗೆಲ್ಲ ಪ್ರಮೋಟ್ ಮಾಡೋದು ಮಾಧ್ಯಮದವರು, ಅದರಿಂದ ನೀವು ಸ್ವಲ್ಪ ಕಡಿಮೆ ಮಾಡಿ ಬೇರೆ ಸ್ಪೋರ್ಟ್ಸ್ ಸಪೋರ್ಟ್ ಮಾಡಿ ಎಲ್ಲರೂ. ಸರ್, ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತರ ಒಂದು ಮಾಡ್ತಾ ಇದ್ದೀರಾ, ದುಬೈಗೆಲ್ಲ ಯುವಕರಿಗೆ ಮತ್ತೆ ಏನು ಹೇಳಕ್ಕೆ? ಯುವಕರು ಈಗ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಎಲ್ಲ ಕ್ರೀಡೆನಲ್ಲೂ ಚೆನ್ನಾಗಿ ಮುಂದೆ ಬರ್ತಾ ಇದ್ದಾರೆ. ಈಗ ನಾವು ನ್ಯಾಷನಲ್ ಗೇಮ್ಸ್ನಲ್ಲೆಲ್ಲ 3ನೇ ಸ್ಥಾನ, 4ನೇ ಸ್ಥಾನ ಪಡ್ಕೊಂಡಿದ್ದೀವಿ. ಅದನ್ನು ನಾವು 1ನೇ ಸ್ಥಾನ, 2ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು. ಸರ್, ಇದು ಒಲಿಂಪಿಕ್ಸ್ಗೆ ಒಂದು ಎಲಿಜಿಬಿಲಿಟಿ ಸಿಗಬೇಕಲ್ಲ ಸರ್, ಬಾಸ್ಕೆಟ್ಬಾಲ್ ಒಲಿಂಪಿಕ್ಸ್ ಅಪ್ಕಮಿಂಗ್ ಕ್ವಾಲಿಫೈ ಆಗಬೇಕು. ಇದಕ್ಕೆಲ್ಲ ಕ್ವಾಲಿಫಿಕೇಷನ್ ಇರ್ತದೆ. ಈ ಏಷ್ಯನ್ ಕ್ವಾಲಿಫಿಕೇಷನ್ ಆದರೆ ಅಲ್ಲಿ 1 in 4 ಬಂದಾಗ ನಾವು ಒಲಿಂಪಿಕ್ಸ್ ಕ್ವಾಲಿಫೈ ಆಗ್ತೀವಿ. ಭಾರತನೂ ಈಗ ಕ್ವಾಲಿಫೈಯಿಂಗ್ ಇದರಲ್ಲಿದ್ದಾರೆ, ಬಟ್ ಅಲ್ಲಿ 1 in 4ನಲ್ಲಿ ಬರಬೇಕು. ಈ ಸತಿ 28 ಅಲ್ಲಿ ಆಲ್ಮೋಸ್ಟ್ ಬರೋ ಥರ ಏನಾದ್ರು ಇಲ್ಲ, ಅದು 3-on-3 ಈಗ 3-on-3 ಅಂತ ಹೊಸದು ಬಂದಿದೆ ಬಾಸ್ಕೆಟ್ಬಾಲ್. ಅದರಲ್ಲಿ ಭಾಗವಹಿಸುವ ಸೂಚನೆಗಳಿದೆ. ಚೆನ್ನಾಗಿ ಆಡಿದ್ರೆ ಅದು ಪಾಯಿಂಟ್ಸ್ ಮೇಲೆ ಹೋಗುತ್ತೆ. ಪಾಯಿಂಟ್ಸ್ ಮೇಲೆ. ಸರ್, ನೀವು ಬೇರೆ ದೇಶಗಳಲ್ಲಿ ದುಬೈ ಮತ್ತೆಲ್ಲ ಹೋಗಿದ್ರಿ, ಆ ಥರ ಕ್ರೀಡೆಗೆ ಯಾವ ಥರ ಇದಿದೆ? ಭಾಳ ದೊಡ್ಡ ಪ್ರಮಾಣದ ಸಪೋರ್ಟ್ ಇದೆ. ಅದರಲ್ಲೂ ಕತಾರ್ ದೇಶದಲ್ಲಿ ಇವತ್ತು ಬಹ್ರೇನ್ನಲ್ಲಿ ಸ್ಪೋರ್ಟ್ಸ್ ಅಂತಂದರೆ